ಹೆಲೋ ಫ್ರೆಂಡ್ಸ್, ನಮಸ್ಕಾರ. ಎವಿಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತು ಕಾಟನ್ ಥ್ರೆಡ್ನ ಯೂಸ್ ಮಾಡಿಕೊಂಡು ಬೀಡ್ಸ್ನ ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಅದಕ್ಕೆ ಬೇಕಾಗಿರೋದು ನಾವು ಎಂಬ್ರಾಯ್ಡ್ರಿಗೆ, ಹ್ಯಾಂಡ್ ಎಂಬ್ರಾಯ್ಡ್ರಿಗೆ ಯೂಸ್ ಮಾಡ್ತೀವಲ್ಲ ಆ ಥ್ರೆಡ್ಡು, ವೈಟ್ ಗ್ಲೂ, ಮತ್ತೆ ಹೀಗೆ ಬ್ರಷ್, ಒಂದು ಸಣ್ಣದಾಗಿರೋ ಬ್ರಷ್ ತಗೊಳ್ಳಿ. ಇವಾಗ ಬೀಡ್ಸ್ನ ಹೇಗೆ ಮಾಡ್ಕೊಳ್ಳೋಣ ಅಂತ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಹೀಗೆ ಒಂದು ಬ್ರಷ್ನಲ್ಲಿ ಈ ಕಡೆ ಹೀಗೆ ಗ್ಲೂ ಅಂಟಿಸ್ಬೇಕು. ನಂತರ ಹೀಗೆ ದಾರ ತಗೊಂಡು ನೋಡಿ ಈ ಗ್ಲೂ ಮೇಲೆ ಸ್ಟಿಕ್ ಮಾಡಿ ಹೀಗೆ ಸುತ್ತಾ ಬರಬೇಕು. ಸ್ಟ್ರೈಟ್ ಆಗಿ ಸುತ್ತಬಾರ್ದು, ಹೀಗೆ ಕ್ರಾಸ್ ಆಗಿ ಈ ಕಡೆ ಒಂದು ಸಲ 4 ಸಾರಿ ಹೀಗೆ ನಿಮಗೆ ಬೀಡ್ಸ್ ಯಾವ ಸೈಜ್ ಬೇಕು ಅಂತ ನೋಡಿಕೊಂಡು ದಾರನ ಸುತ್ತಾ ಹೋಗಿ. ಹೀಗೆ ಬ್ರಷ್ನ ರೊಟೇಟ್ ಮಾಡ್ತಾ ಸುತ್ತಾ ಹೋದರೆ ಬೀಡ್ಸ್ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ನಾನು ಇವಾಗ ಈ ಸೈಜ್ಗೆ ಮಾಡಿದ್ದೀನಿ. ನಂತರ ದಾರನ ಕಟ್ ಮಾಡಿ ಹೀಗೆ ಸ್ಟಿಕ್ ಮಾಡಬೇಕು ಗ್ಲೂ ಹಾಕಿ. ನಂತರ ನೋಡಿ, ನಿಧಾನಕ್ಕೆ ಹೀಗೆ ತೆಗೆದು ಬಿಡಬೇಕು. ನೋಡಿ ಫ್ರೆಂಡ್ಸ್, ಕಾಟನ್ ಬೀಡ್ಸು ಇವಾಗ ರೆಡಿಯಾಗಿದೆ. ಮತ್ತೊಂದು ಸರಿ ತೋರಿಸ್ತಾ ಇದ್ದೀನಿ ನೋಡಿ. ಹೀಗೆ ಇಂಟು ಮಾರ್ಕಲ್ಲಿ ಸುತ್ತಾ ಹೋಗ್ಬೇಕು. ಬೀಡ್ಸ್ ನಿಮಗೆ ಯಾವ ಸೈಜಲ್ಲಿ ಬೇಕು ಅನ್ನೋದನ್ನ ಫಸ್ಟ್ ಡಿಸೈಡ್ ಮಾಡಿಕೊಂಡು ದಾರನ ಸುತ್ತಾ ಹೋಗಿ. ನಂತರ ಹೀಗೆ ಕಟ್ ಮಾಡಿ ಸ್ವಲ್ಪ ಹಸಿ ಇದ್ದವಾಗೆ ಇದನ್ನು ನಿಧಾನಕ್ಕೆ ಪ್ರೆಸ್ ಮಾಡ್ತಾ ಇದನ್ನು ಇವಾಗ ಡ್ರೈ ಆಗೋಕ್ಕೆ ಬಿಡಬೇಕು. ಫುಲ್ ಡ್ರೈ ಆಗೋವರೆಗೂ ಟಚ್ ಮಾಡಬಾರ್ದು. ನೋಡಿ ಫ್ರೆಂಡ್ಸ್, ಕಾಟನ್ ಬೀಡ್ಸು ಇವಾಗ ರೆಡಿಯಾಗಿದೆ. ನಿಮಗೂ ಎಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಎಲ್ಲ ಶೇರ್ ಮಾಡಿ. ಹಾಗೂ ಎವಿಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ಹಾಗೂ ನೆಕ್ಸ್ಟ್ ವಿಡಿಯೋಗಾಗಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.